ಆತ್ಮೀಯ ವಿದ್ಯಾರ್ಥಿಗಳೇ, PUC ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕ್ಲಾಸ್ 11 ಮ್ಯಾಥಮ್ಯಾಟಿಕ್ಸ್ ಚಾಪ್ಟರ್ 5 ಲೀನಿಯರ್ ಇನ್ಇಕ್ವಾಲಿಟೀಸ್ ಈ ಚಾಪ್ಟರ್ನ ಇಂಟ್ರೊಡಕ್ಷನ್ ಪಾರ್ಟ್ನ ಬಗ್ಗೆ ಕಲಿಯೋಣ. ಹಾಗೆ ಈ ಚಾಪ್ಟರ್ಗೆ ಹೊಂದಿಕೊಂಡು ಇರುವಂತಹ ಕೆಲವೊಂದು ಕಾನ್ಸೆಪ್ಟನ್ನು ಕೂಡ ಅರ್ಥ ಮಾಡಿಕೊಳ್ಳುವ. ಮೊದಲಿಗೆ ಲೀನಿಯರ್ ಇನ್ಇಕ್ವಾಲಿಟೀಸ್ ಅಂದರೆ ಏನು ಅಂತ ತಿಳಿಯೋಣ. ಇಲ್ಲಿ ನಾವು ಲೀನಿಯರ್ ಇಕ್ವೇಷನನ್ನು ಮೊದಲಿಗೆ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಯಾವುದೇ ಒಂದು ಸಮೀಕರಣ ಅಥವಾ ಇಕ್ವೇಷನನ್ನು ನಿಮಗೆ ಕೊಟ್ಟಾಗ ಅದನ್ನು ಲೀನಿಯರ್ ಇಕ್ವೇಷನ್ ಅಂತ ಕರಿಬೇಕಾದ್ರೆ ಅಲ್ಲಿ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಿರಬೇಕು. ಮೊದಲ ಕಂಡೀಷನ್ ಆರ್ಡರ್ ಆಫ್ ದ ವೇರಿಯೇಬಲ್ 1 ಆಗಿರಬೇಕು. ಹಾಗೆ ಆ ಇಕ್ವೇಷನನ್ನು ಗ್ರಾಫ್ ಮೇಲೆ ನಾವು ರೆಪ್ರೆಸೆಂಟ್ ಮಾಡಿದಾಗ ಅದು ನಮಗೆ ಒಂದು ಸ್ಟ್ರೈಟ್ ಲೈನನ್ನು ಕೊಡುವಾಗೆ ಇರಬೇಕು. ಸೊ ಆರ್ಡರ್ ಆಫ್ ದ ವೇರಿಯೇಬಲ್ ಅಂತ ಹೇಳಿದರೆ ಏನು ಅಂತ ಮೊದಲಿಗೆ ನೋಡುವ. ಈಗ ಉದಾಹರಣೆಗೆ 2x² + 5x ಎನ್ನುವಂಥ ಒಂದು ಇಕ್ವೇಷನ್ ಇದೆ ಅಂತ ಅಂದುಕೊಳ್ಳುವ. ಈ ಇಕ್ವೇಷನಲ್ಲಿ ಇರುವಂಥ ವೇರಿಯೇಬಲ್ ಏನಾಗಿದೆ, ಎಕ್ಸನ್ನು ನಾವು ವೇರಿಯೇಬಲ್ ಅಂತ ಹೇಳ್ತೇವೆ. ಸೊ ಹಾಗೆ ಎಕ್ಸಿನ ಘಾತ ಇಲ್ಲಿ 2 ಅಂತ ಇದೆ, ಇಲ್ಲಿ ಎಕ್ಸಿನ ಘಾತ 1 ಅಂತ ನಾವು ತೆಗೆದುಕೊಳ್ಬೋದು. ಸೊ ಈ ಇಕ್ವೇಷನಲ್ಲಿರುವಂತಹ ಎಕ್ಸಿನ ಹೈಯೆಸ್ಟ್ ಘಾತ ಯಾವುದಾಗಿದೆ ಅಥವಾ ಹೈಯೆಸ್ಟ್ ಪವರ್ ಯಾವುದಾಗಿದೆ, 2 ಆಗಿದೆ. ಹಾಗಾಗಿ 2 ನಾವು ಈ ಇಕ್ವೇಷನ್ನ ಆರ್ಡರ್ ಆಫ್ ದ ಇಕ್ವೇಷನ್ ಅಂತ ಹೇಳ್ಬೋದು. ಅದೇ ರೀತಿ ಉದಾಹರಣೆಗೆ 3x 5x³ + 2x ಎನ್ನುವಂಥ ಒಂದು ಇಕ್ವೇಷನ್ ಇದ್ದರೆ ಈ ಇಕ್ವೇಷನಲ್ಲಿ ಎಕ್ಸ್ ಎನ್ನುವಂಥ ವೇರಿಯೇಬಲ್ ಇದೆ. ಹಾಗೆ ಎಕ್ಸಿನ ಪವರ್ 3 ಅಂತ ಇದೆ, ಇಲ್ಲಿ ಎಕ್ಸಿನ ಪವರ್ 1 ಇದೆ. ಇದರಲ್ಲಿರುವಂಥ ಹೈಯೆಸ್ಟ್ ಪವರ್ ವ್ಯಾಲ್ಯೂ ಯಾವುದಾಗಿದೆ, 3 ಆಗಿದೆ. ಹಾಗಾಗಿ ಈ ಇಕ್ವೇಷನ್ನ ಆರ್ಡರ್ ಏನಾಗ್ತದೆ, ಆರ್ಡರ್ ಅಥವಾ ಡಿಗ್ರಿ ಆಫ್ ದ ಇಕ್ವೇಷನಲ್ಲಿ 3 ಆಗ್ತದೆ. ಸೊ ಇದನ್ನು ನಾವು ಆರ್ಡರ್ ಆಫ್ ದ ಇಕ್ವೇಷನ್ ಅಥವಾ ಡಿಗ್ರಿ ಅಂತ ಹೇಳ್ತೇವೆ. ಯಾವುದೇ ಒಂದು ಇಕ್ವೇಷನ್ನ ಹೈಯೆಸ್ಟ್ ಪವರ್ ವ್ಯಾಲ್ಯೂ, ಹೆಚ್ಚಾಗಿರುವಂತಹ ಘಾತದ ವ್ಯಾಲ್ಯೂ ಏನಿದೆ, ಬೆಲೆ ಏನಿದೆ, ಅದನ್ನು ಆರ್ಡರ್ ಅಂತ ಹೇಳ್ತೇವೆ. ಅದೇ ರೀತಿ ಗಿವ್ಸ್ ದ ಸ್ಟ್ರೈಟ್ ಲೈನ್ ಆನ್ ದ ಗ್ರಾಫ್. ಇಕ್ವೇಷನನ್ನು ನಾವು ಗ್ರಾಫ್ನ ಮೇಲೆ ರೆಪ್ರೆಸೆಂಟ್ ಮಾಡಿದಾಗ ಅದು ನಮಗೆ ಒಂದು ಸ್ಟ್ರೈಟ್ ಲೈನನ್ನು ಕೊಡುವಾಗೆ ಇರಬೇಕು. ಉದಾಹರಣೆಗೆ ಇಲ್ಲೀಗ x = 2 ಅಂತ ತೆಗೆದುಕೊಳ್ತಾ ಇದ್ದೇನೆ. ಹಾಗೆ 2x + 3y = 12 ಅಂತ ತೆಗೆದುಕೊಳ್ತಾ ಇದ್ದೇನೆ. ಇದನ್ನು ನಾವು 1 ವೇರಿಯೇಬಲ್ ಲೀನಿಯರ್ ಇಕ್ವೇಷನ್ ಅಂತ ಹೇಳ್ಬೋದು. ಹಾಗೆ ಇದನ್ನು ನಾವು 2 ವೇರಿಯೇಬಲ್ ಲೀನಿಯರ್ ಇಕ್ವೇಷನ್ ಅಂತ ಹೇಳ್ಬೋದು. ಈಗ ಇಲ್ಲಿ ನೀವು ನೋಡ್ಬೋದು ಎಕ್ಸ್ ಎನ್ನುವಂಥದ್ದು ವೇರಿಯೇಬಲ್. ಹಾಗೆ ಎಕ್ಸಿನ ಘಾತ ಇಲ್ಲಿ ಏನು ಕೊಟ್ಟಿಲ್ಲ, ಕೇವಲ ಎಕ್ಸ್ ಇದೆ. ಅಂದರೆ ನಾವಿದು x⁴ ಅಂತ ತೆಗೆದುಕೊಳ್ಬೋದು. ಸೊ ಈ ಇಕ್ವೇಷನ್ನ ಆರ್ಡರ್ ಏನಾಗಿದೆ, ಆರ್ಡರ್ ಇಲ್ಲಿ 1 ಆಗಿದೆ. ಸೊ ಹಾಗಾಗಿ ಇದನ್ನು ನಾವು ಲೀನಿಯರ್ ಇಕ್ವೇಷನ್ ಅಂತ ಹೇಳ್ಬೋದು. ಯಾಕೆಂದರೆ ಆರ್ಡರ್ ಆಫ್ ದ ವೇರಿಯೇಬಲ್ ಏನಾಗಿರಬೇಕು, ಇಲ್ಲಿ 1 ಆಗಿರಬೇಕು. ಆಗ ಮಾತ್ರ ಅದು ಲೀನಿಯರ್ ಇಕ್ವೇಷನ್ ಆಗ್ತದೆ. ಅದೇ ರೀತಿ ಎರಡನೇ ಕಂಡೀಷನ್ ಏನಂದರೆ ಇದನ್ನು ನಾವು ಗ್ರಾಫಲ್ಲಿ ರೆಪ್ರೆಸೆಂಟ್ ಮಾಡಿದಾಗ x = 2 ಅಂತ ಹೇಳಿದರೆ ಏನರ್ಥ, y ಯಾವುದೇ ಬೆಲೆ ಆಗಿರ್ಬೋದು, ಆ ಎಲ್ಲ ಬೆಲೆಗಳಿಗೂ ಎಕ್ಸಿನ ಬೆಲೆ ಏನಾಗಿರ್ತದೆ, 2 ಆಗಿರ್ತದೆ. y = 1 ಆದಾಗ ಕೂಡ ಎಕ್ಸ್ನ ಬೆಲೆ 2, ಹಾಗೆ y = 2 ಆದಾಗ ಕೂಡ ಎಕ್ಸ್ನ ಬೆಲೆ 2 ಆಗಿರ್ತದೆ. ಸೊ x = 2 ಎನ್ನುವಂಥದ್ದು ಈ ರೀತಿಯ ಒಂದು ಸ್ಟ್ರೈಟ್ ಲೈನನ್ನು ನಮಗೆ ಕೊಡ್ತದೆ. ಹಾಗಾಗಿ ಇದನ್ನು ನಾವು ಲೀನಿಯರ್ ಇಕ್ವೇಷನ್ ಅಂತ ಹೇಳ್ತೇವೆ. ಅದೇ ರೀತಿ ಎರಡನೇ ಇಕ್ವೇಷನನ್ನು ನೀವು ನೋಡಿದರೆ ಇಲ್ಲಿ 2x + 3y = 12 ಅಂತ ಇದೆ. ಇಲ್ಲಿ ಎರಡು ವೇರಿಯೇಬಲ್ಸ್ ಇದೆ, ಒಂದು x ಹಾಗೆ ಇನ್ನೊಂದು y. ಎಕ್ಸಿನ ಇಲ್ಲಿ ಘಾತ ಅಥವಾ ಪವರ್ ವ್ಯಾಲ್ಯೂ ಏನಾಗಿದೆ, x⁴ ಆಗಿದೆ. ಹಾಗೆ y ಘಾತ ಏನಾಗಿದೆ, y ಘಾತ ಕೂಡ 1 ಆಗಿದೆ. ಯಾಕೆಂದರೆ ಯಾವುದೇ ಒಂದು ವೇರಿಯೇಬಲ್ ಅಥವಾ ಬೆಲೆಯ ಘಾತ 1 ಅಂತ ಹೇಳಿದರೆ ಅದು ನಮಗೆ ಅದೇ ಬೆಲೆಯನ್ನು ಕೊಡ್ತದೆ. ಅದೇ ರೀತಿ ಇಲ್ಲಿ ಎಕ್ಸ್ನ ಘಾತ 1 ಅಂತ ಹೇಳಿದರೆ ಅದು ಎಕ್ಸನ್ನು ಕೊಡ್ತದೆ. ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಎರಡು ವೇರಿಯೇಬಲ್ ಇದೆ. ಹಾಗೆ ಇಲ್ಲಿರುವಂಥ ವೇರಿಯೇಬಲ್ನ ಪವರ್ ಅಥವಾ ಡಿಗ್ರಿ ಏನಾಗಿದೆ, 1 ಆಗಿದೆ. ಹಾಗಾಗಿ ಇದನ್ನು ನಾವು ಕೂಡ ಲೀನಿಯರ್ ಇಕ್ವೇಷನ್ ಅಂತ ಹೇಳ್ಬೋದು. ಅದೇ ರೀತಿ ಇದನ್ನು ಗ್ರಾಫ್ನ ಮೇಲೆ ರೆಪ್ರೆಸೆಂಟ್ ಮಾಡಿದಾಗ ನಮಗೆ ಇದೊಂದು ಸ್ಟ್ರೈಟ್ ಲೈನನ್ನು ಕೊಡ್ತದೆ. ಈಗ ನೀವು ಎಕ್ಸಿಗೆ ಯಾವುದೇ ಒಂದು ಬೆಲೆಯನ್ನು ತೆಗೆದುಕೊಳ್ಳಿ, x = 0 ಅಂತ ತೆಗೆದುಕೊಳ್ತೇನೆ. ಈ ಬೆಲೆಯನ್ನು ಈ ಇಕ್ವೇಷನಲ್ಲಿ ಹಾಕಿದಾಗ ನಮಗಿಲ್ಲಿ y ಬೆಲೆ 4 ಅಂತ ಸಿಗ್ತದೆ. ಹಾಗೆ y ಬೆಲೆ 0 ಅಂತ ತೆಗೆದುಕೊಳ್ತೇನೆ, ಆಗ ಎಕ್ಸಿನ ಬೆಲೆ ನಮಗೆ 6 ಅಂತ ಸಿಗ್ತದೆ. ಈ ಎರಡು ಪಾಯಿಂಟ್ಸನ್ನು ಗ್ರಾಫ್ನ ಮೇಲೆ ರೆಪ್ರೆಸೆಂಟ್ ಮಾಡುವ. 0, 4 ಎನ್ನುವಂಥ ಮೊದಲ ಪಾಯಿಂಟ್ಸ್ ಇದೆ. ಸೊ 0, 4 ಅಂತ ಹೇಳಿದರೆ ಈ ಪಾಯಿಂಟ್. ಹಾಗೆ 6, 0 ಅಂತ ಇದೆ. 6, 0 ಅಂತ ಹೇಳಿದರೆ ಈ ಪಾಯಿಂಟ್. ಈ ಎರಡು ಪಾಯಿಂಟ್ಸ್ಗಳನ್ನು ಕನೆಕ್ಟ್ ಮಾಡಿದಾಗ ನಮಗಿಲ್ಲಿ ಒಂದು ಸ್ಟ್ರೈಟ್ ಲೈನ್ ಸಿಗ್ತಾ ಇದೆ. ಹಾಗಾಗಿ ಇದು ಕೂಡ ಏನಾಗಿದೆ, ಇದು ಕೂಡ ಒಂದು ಲೀನಿಯರ್ ಇಕ್ವೇಷನ್ ಆಗಿದೆ.
ಸೊ ಈ ರೀತಿ ಇರುವಂಥ ಇಕ್ವೇಷನ್ಗಳನ್ನು ನಾವು ಲೀನಿಯರ್ ಇಕ್ವೇಷನ್ ಅಂತ ಹೇಳ್ತೇವೆ. ಸೊ ಇನಿಕ್ವಾಲಿಟೀಸ್ ಅಂದರೆ ಏನರ್ಥ? ಸೊ ಇನಿಕ್ವಾಲಿಟೀಸ್ ಅಂತ ಹೇಳಿದರೆ ಕೆಲವೊಂದು ಸಿಂಬಲ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಈ ಸಿಂಬಲ್ಸ್ಗಳನ್ನು ನಾವು ಇನಿಕ್ವಾಲಿಟೀಸ್ ಅಂತ ಹೇಳ್ತೇವೆ. ಸೊ ಈ ಸಿಂಬಲ್ಸ್ಗಳನ್ನು ನಾವು ಲೀನಿಯರ್ ಇಕ್ವೇಷನ್ನ ಜೊತೆ ಒಟ್ಟಾಗಿ ಬರೆದಾಗ ಅದನ್ನು ನಾವೇನು ಹೇಳ್ತೇವೆ? ಲೀನಿಯರ್ ಇನಿಕ್ವಾಲಿಟೀಸ್ ಅಂತ ಹೇಳ್ತೇವೆ. ಸೊ ಇನಿಕ್ವಾಲಿಟೀಸ್ ಅಂತ ಹೇಳಿದರೆ ಲೆಸ್ ದೆನ್ ಆರ್ ಈಕ್ವಲ್ ಟು, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎನ್ನುವಂಥ 4 ಸಿಂಬಲ್. ಅದೇ ರೀತಿ ಲೀನಿಯರ್ ಇಕ್ವೇಷನ್ ಅಂತ ಹೇಳಿದ್ರೆ ಏನರ್ಥ? ಅಲ್ಲಿ ಆರ್ಡರ್ ಆಫ್ ದ ವೇರಿಯೇಬಲ್ 1 ಆಗಿರಬೇಕು, ಹಾಗೆ ಅದು ಸ್ಟ್ರೈಟ್ ಲೈನನ್ನು ಕೊಡಬೇಕು ಗ್ರಾಫಲ್ಲಿ. ಸೊ ಆಗ ಅದನ್ನು ನಾವು ಲೀನಿಯರ್ ಇಕ್ವೇಷನ್ ಅಂತ ಹೇಳ್ತೇವೆ. ಸೊ ಲೀನಿಯರ್ ಇಕ್ವೇಷನಿಗೆ ನಾವು ಇನಿಕ್ವಾಲಿಟೀಸನ್ನು ಹಾಕಿದಾಗ ಒಟ್ಟಾಗಿ ಬರೆದರೆ ಅದು ಏನಾಗ್ತದೆ? ಲೀನಿಯರ್ ಇನಿಕ್ವಾಲಿಟೀಸ್ ಅಂತ ನಾವು ಅದನ್ನು ಕರಿತೇವೆ. ಸೊ ಈಗ ಇಲ್ಲಿ ನೀವು ನೋಡ್ಬೋದು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಅಂತ ಇದೆ. ಇದು ಒಂದು ಲೀನಿಯರ್ ಇನಿಕ್ವಾಲಿಟೀಸ್ ಆಗ್ತದೆ. ಯಾಕೆಂದರೆ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 2 ಎನ್ನುವಂಥದ್ದು ಏನಾಗಿದೆ? ಲೀನಿಯರ್ ಇಕ್ವೇಷನ್ ಆಗಿದೆ. ಸೊ ಇದನ್ನು ನಾವು ಇಲ್ಲಿ ಏನು ಮಾಡಿದ್ದೇವೆ ಅಂದರೆ ಇನಿಕ್ವಾಲಿಟೀಸನ್ನು ತೆಗೆದುಕೊಂಡು ಬರೆದಿದ್ದೇವೆ. ಹಾಗಾಗಿ ಇದೊಂದು ಲೀನಿಯರ್ ಇನಿಕ್ವಾಲಿಟಿ. ಅದೇ ರೀತಿ 2x + 3y ಗ್ರೇಟರ್ ದೆನ್ 12 ಅಂತ ಬರೆದಿದ್ದೇನೆ. ಸೊ ಇಲ್ಲಿ ಗ್ರೇಟರ್ ಎನ್ನುವಂಥದ್ದು ಇನಿಕ್ವಾಲಿಟಿ. ಇಲ್ಲಿ ಈಕ್ವಲ್ ಇರುವಂಥ ಜಾಗದಲ್ಲಿ ಇನಿಕ್ವಾಲಿಟೀಸನ್ನು ಸೇರಿಸಿದ್ದೇನೆ. ಯಾವುದಕ್ಕೆ? ಲೀನಿಯರ್ ಇಕ್ವೇಷನಿಗೆ. ಆಗ ಅದನ್ನು ನಾವು ಲೀನಿಯರ್ ಇನಿಕ್ವಾಲಿಟೀಸ್ ಅಂತ ಹೇಳ್ತೇವೆ. ಸೊ ಲೀನಿಯರ್ ಇನಿಕ್ವಾಲಿಟೀಸ್ ಏನಿದೆ ಅದರ ಡೆಫಿನೇಷನನ್ನು ನಾವು ಈ ರೀತಿಯಲ್ಲಿ ಬರಿಬೋದು. 2 real numbers or 2 algebraic expressions related by the symbol less than, greater than or equal to, less than or equal to, ಇದನ್ನು ನಾವು ಲೀನಿಯರ್ ಇನಿಕ್ವಾಲಿಟೀಸ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಯಾವುದೇ ನಂಬರ್ಸ್ ಇರ್ಬೋದು, ಅಥವಾ ವೇರಿಯೇಬಲ್ಸ್ ಇರ್ಬೋದು, ಅಥವಾ ಒಂದಕ್ಕಿಂತ ಹೆಚ್ಚು ವೇರಿಯೇಬಲ್ಸ್ ಕೂಡ ಇರ್ಬೋದು. ಇದು ಕಂಡೀಷನ್ ಯಾವುದೇ ರೀತಿಯಲ್ಲಿ ಇರ್ಬೋದು. ಸೊ ಇದನ್ನು ನಾವು ಲೀನಿಯರ್ ಇನಿಕ್ವಾಲಿಟೀಸ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಈಗ ಈ ಲೀನಿಯರ್ ಇನಿಕ್ವಾಲಿಟೀಸಲ್ಲಿ ಬೇರೆ ಬೇರೆ ವಿಧಗಳನ್ನು ನೀವು ನೋಡ್ಬೋದು. ಸೊ ಯಾವುದೆಲ್ಲ ವಿಧಗಳಿವೆ ಅಂತ ನೋಡುವ. ಸೊ ಇನಿಕ್ವಾಲಿಟೀಸ್ ಟೈಪ್ ಮೊದಲ ಕೇಸಲ್ಲಿ ಇಲ್ಲಿ ಈಗ ಎರಡೂ ಬದಿಯಲ್ಲೂ ಕೂಡ ನಂಬರ್ ಇದೆ. ಇಲ್ಲಿ 10 ಇದೆ, ಇಲ್ಲಿ 3 ಇದೆ, ಹಾಗೆ ಇಲ್ಲಿ 2 ಇದೆ, ಇಲ್ಲಿ 6 ಇದೆ. ಇಲ್ಲಿ ಯಾವುದೇ ವೇರಿಯೇಬಲ್ ಇಲ್ಲ, ಎಕ್ಸ್ ಆಗಿರಲಿ ವೈ ಆಗಿರ್ಬೋದು, ಅದು ಯಾವುದೂ ಕೂಡ ಇಲ್ಲ. ಆಗ ಇದನ್ನು ನಾವು ನ್ಯೂಮರಿಕಲ್ ಇನಿಕ್ವಾಲಿಟೀಸ್ ಅಂತ ಹೇಳ್ತೇವೆ. ಅಂದರೆ ಈ ಕ್ಲಾಸಿಫಿಕೇಷನನ್ನು ಯಾವ ರೀತಿಯಲ್ಲಿ ಮಾಡಿದ್ದಾರೆ? ನಾವಿಲ್ಲಿ ತೆಗೆದುಕೊಳ್ಳುವಂಥ ವ್ಯಾಲ್ಯೂ ನಂಬರ್ ಆಗಿದೆಯಾ ಅಥವಾ ವೇರಿಯೇಬಲ್ ಆಗಿದೆಯಾ ಅದನ್ನು ಹೊಂದಿಕೊಂಡು ಈ ಕ್ಲಾಸಿಫಿಕೇಷನನ್ನು ಮಾಡಿದ್ದಾರೆ. ಸೊ ಈಗ ಇಲ್ಲಿ ನ್ಯೂಮರಿಕಲ್ ಇನಿಕ್ವಾಲಿಟೀಸಲ್ಲಿ 10 ಗ್ರೇಟರ್ ದೆನ್ 3 ಅಂತ ಇದೆ, ನೆಕ್ಸ್ಟ್ 2 ಲೆಸ್ ದೆನ್ 3 ಅಂತ ಇದೆ. ಎರಡೂ ಕೇಸಲ್ಲಿ ಎರಡೂ ಬದಿಯಲ್ಲೂ ಕೂಡ ನಂಬರ್ಸ್ ಇದೆ. ಅದೇ ರೀತಿ ನೆಕ್ಸ್ಟ್ ಲಿಟರಲ್ ಇನಿಕ್ವಾಲಿಟೀಸ್ ಅಂತ ಹೇಳಿದರೆ ಒಂದು ಬದಿಯಲ್ಲಿ ವೇರಿಯೇಬಲ್ಸ್ ಇರ್ತದೆ, ಇನ್ನೊಂದು ಬದಿಯಲ್ಲಿ ನಂಬರ್ಸ್ ಇರ್ತದೆ. ಇಲ್ಲಿ ನೀವು ಕಾಣ್ಬೋದು ಎಕ್ಸ್ ಎನ್ನುವಂಥದ್ದು ವೇರಿಯೇಬಲ್, ಹಾಗೆ ವೈ ಎನ್ನುವಂಥದ್ದು ವೇರಿಯೇಬಲ್. ನೆಕ್ಸ್ಟ್ ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ? ರೈಟ್ ಹ್ಯಾಂಡ್ ಸೈಡಲ್ಲಿ ನಂಬರ್ ಇದೆ. ಸೊ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5, ಹಾಗೆ ವೈ ಗ್ರೇಟರ್ ದೆನ್ 7. ನೆಕ್ಸ್ಟ್ ಡಬಲ್ ಇನಿಕ್ವಾಲಿಟೀಸ್ ಅಂತ ಹೇಳಿದರೆ ಇಲ್ಲಿ ನಾವು ಎರಡೆರಡು ಇನಿಕ್ವಾಲಿಟೀಸನ್ನು ಬರೀತೇವೆ. ಈ ಕೇಸಲ್ಲಿ ಒಂದು ಇನಿಕ್ವಾಲಿಟೀಸ್ ಇದೆ, ಇಲ್ಲಿ ನೀವು ಕಾಣ್ಬೋದು ಲೆಸ್ ದೆನ್ ಆರ್ ಈಕ್ವಲ್ ಟು ಇದೆ, ಪುನಃ ಇಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು ಇದೆ. ಹಾಗೆ ಇಲ್ಲಿ 3 ವ್ಯಾಲ್ಯೂಸನ್ನು ಕಾಣ್ಬೋದು, 2x ಹಾಗೆ 5, 4x 8. ಸೊ ಎರಡೆರಡು ಸಲ ಇನಿಕ್ವಾಲಿಟೀಸನ್ನು ಬರೆದರೆ ಅದನ್ನು ನಾವು ಡಬಲ್ ಇನಿಕ್ವಾಲಿಟೀಸ್ ಅಂತ ಹೇಳ್ತೇವೆ. ಈ ಡಬಲ್ ಇನಿಕ್ವಾಲಿಟೀಸಲ್ಲಿ ವೇರಿಯೇಬಲ್ ಕೂಡ ಇರ್ಬೋದು, ಹಾಗೆ ನಂಬರ್ ಕೂಡ ಇರ್ಬೋದು, ಯಾವುದೇ ರೀತಿಯ ಸಂಖ್ಯೆಗಳು ಇರ್ಬೋದು. ಸೊ ಇದು ಒಂದು ಕ್ಲಾಸಿಫಿಕೇಷನ್. ನೆಕ್ಸ್ಟ್ ಎನ್ನುವಂಥದ್ದು ಯಾವ ರೀತಿಯ ಇನಿಕ್ವಾಲಿಟೀಸನ್ನು ನೀವು ಉಪಯೋಗಿಸ್ತೀರಾ ಅದರ ಮೇಲೆ ಪುನಃ ನೆಕ್ಸ್ಟ್ ಕ್ಲಾಸಿಫಿಕೇಷನ್ ಇದೆ. ಅದರಲ್ಲಿ 2 ವಿಧ ಇದೆ, ಸ್ಟ್ರಿಕ್ಟ್ ಇನಿಕ್ವಾಲಿಟೀಸ್ ಮತ್ತು ಸ್ಲ್ಯಾಕ್ ಇನಿಕ್ವಾಲಿಟೀಸ್ ಅಂತ. ಸ್ಟ್ರಿಕ್ಟ್ ಇನಿಕ್ವಾಲಿಟೀಸ್ ಅಂತ ಹೇಳಿದರೆ ಇಲ್ಲಿ ನಾವು ಈಕ್ವಲ್ ಸಿಂಬಲನ್ನು ಉಪಯೋಗಿಸೋದಿಲ್ಲ. ಅಂದರೆ ಗ್ರೇಟರ್ ಹಾಗೆ ಲೆಸ್ ದೆನ್ ಈ ರೀತಿಯ 2 ಇನಿಕ್ವಾಲಿಟೀಸನ್ನು ನಾವು ಉಪಯೋಗಿಸಿದರೆ ಅದನ್ನು ನಾವು ಸ್ಟ್ರಿಕ್ಟ್ ಇನಿಕ್ವಾಲಿಟೀಸ್ ಅಂತ ಹೇಳ್ತೇವೆ. ಇಲ್ಲಿ 2 ರೀತಿಯ ಕಂಡೀಷನ್ ಇಲ್ಲ, ಇದರ್ ಗ್ರೇಟರ್ ಆಗಿದೆ ಅಥವಾ ಲೆಸ್ ದೆನ್ ಆಗಿದೆ. ಸೊ ಇದು ಸ್ಟ್ರಿಕ್ಟ್ ಇನಿಕ್ವಾಲಿಟೀಸ್. ನೆಕ್ಸ್ಟ್ ಸ್ಲ್ಯಾಕ್ ಇನಿಕ್ವಾಲಿಟೀಸ್ ಅಂತ ಹೇಳಿದರೆ ಲೆಸ್ ದೆನ್ ಆರ್ ಈಕ್ವಲ್ ಟು, ಅಲ್ಲಿ 2 ರೀತಿಯ ಇನಿಕ್ವಾಲಿಟೀಸನ್ನು ನೀವು ಕಾಣ್ಬೋದು. ಒಂದು ಲೆಸ್ ದೆನ್ ಹಾಗೆ ಈಕ್ವಲ್ ಇದೆ, ಹಾಗೆ ಇಲ್ಲಿ ಗ್ರೇಟರ್ ದೆನ್ ಹಾಗೆ ಈಕ್ವಲ್ ಇದೆ. ಈ ರೀತಿ ಇದ್ದಾಗ ಅದನ್ನು ನಾವು ಸ್ಲ್ಯಾಕ್ ಇನಿಕ್ವಾಲಿಟೀಸ್ ಅಂತ ಹೇಳ್ತೇವೆ. ಸೊ ಯಾವ ಇನಿಕ್ವಾಲಿಟೀಸನ್ನು ನೀವು ಉಪಯೋಗಿಸ್ತೀರಾ ಅದಕ್ಕೆ ಹೊಂದಿಕೊಂಡು ಇಲ್ಲಿ 2 ಕ್ಲಾಸಿಫಿಕೇಷನ್ ಇದೆ, ಒಂದು ಸ್ಟ್ರಿಕ್ಟ್ ಇನಿಕ್ವಾಲಿಟೀಸ್, ಇನ್ನೊಂದು ಸ್ಲ್ಯಾಕ್ ಇನಿಕ್ವಾಲಿಟೀಸ್. ನೆಕ್ಸ್ಟ್ ಬರುವಂಥದ್ದು ಯಾವ ರೀತಿಯ ಇಕ್ವೇಷನನ್ನು ನೀವು ಉಪಯೋಗಿಸ್ತೀರಾ ಅದಕ್ಕೆ ಹೊಂದಿಕೊಂಡು ನೆಕ್ಸ್ಟ್ ಪುನಃ ಇನ್ನೊಂದು ಕ್ಲಾಸಿಫಿಕೇಷನ್ ಇದೆ. ಅಲ್ಲಿ ಲೀನಿಯರ್ ಇನಿಕ್ವಾಲಿಟೀಸ್ ಹಾಗೆ ಕ್ವಾಡ್ರಾಟಿಕ್ ಇನಿಕ್ವಾಲಿಟೀಸ್ ಅಂತ ಇದೆ.
ಲೀನಿಯರ್ ಇನ್ಇಕ್ವಾಲಿಟೀಸ್ ಅಂತ ಹೇಳಿದರೆ ಇಲ್ಲಿ ನಾವು ಲೀನಿಯರ್ ಇಕ್ವೇಷನನ್ನು ಉಪಯೋಗಿಸ್ತೇವೆ. ಸೊ ಲೀನಿಯರ್ ಇಕ್ವೇಷನ್ ಅಂತ ಹೇಳಿದರೆ ಏನರ್ಥ, ಈಗಾಗಲೇ ಹೇಳಿದ್ದೆ, ಅಲ್ಲಿರುವಂಥ ವೇರಿಯೇಬಲ್ ಏನಿದೆ ಅದರ ಆರ್ಡರ್ 1 ಆಗಿರಬೇಕು. ಸೊ ಇಲ್ಲಿ ಎಕ್ಸ್ ಮತ್ತು ವೈ ಎರಡು ವೇರಿಯೇಬಲ್ ಇದೆ, ಇದು ಎರಡರ ಆರ್ಡರ್ ಅಥವಾ ಘಾತ ಏನಾಗಿದೆ 1 ಆಗಿದೆ. ಹಾಗೆ ಈ ವ್ಯಾಲ್ಯೂವನ್ನು ನಾವು ಗ್ರಾಫ್ನ ಮೇಲೆ ರೆಪ್ರೆಸೆಂಟ್ ಮಾಡಿದಾಗ ಅದು ನಮಗೆ ಸ್ಟ್ರೈಟ್ ಲೈನನ್ನು ಕೊಡುವಾಗೆ ಇರಬೇಕು. ಆಗ ನಾವು ಅದನ್ನು ಲೀನಿಯರ್ ಇಕ್ವೇಷನ್ ಅಂತ ಹೇಳ್ತೇವೆ. ಹಾಗೆ ಇನ್ಇಕ್ವಾಲಿಟಿಯನ್ನು ಹಾಕಿ ಬರೆದರೆ ಇದನ್ನು ಲೀನಿಯರ್ ಇನ್ಇಕ್ವಾಲಿಟೀಸ್ ಅಂತ ಹೇಳ್ತೇವೆ. ಇಲ್ಲಿ ನೀವು ಯಾವುದೇ ಇನ್ಇಕ್ವಾಲಿಟೀಸನ್ನು ಉಪಯೋಗಿಸ್ಬೋದು, ಗ್ರೇಟರ್, ಲೆಸ್ ದೆನ್ ಆರ್ ಈಕ್ವಲ್ ಟು, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು. ಸೊ ಯಾವುದೇ ಕಂಡೀಷನ್ ಇಲ್ಲ. ನೆಕ್ಸ್ಟ್ ಎರಡನೇ ಕೇಸಲ್ಲಿ ಕ್ವಾಡ್ರಾಟಿಕ್ ಇನ್ಇಕ್ವಾಲಿಟೀಸ್ ಅಂತ ಹೇಳಿದರೆ ಇಲ್ಲಿ ನಾವು ಇನ್ಇಕ್ವಾಲಿಟೀಸ್ನ ಜೊತೆ ಕ್ವಾಡ್ರಾಟಿಕ್ ಇಕ್ವೇಷನನ್ನು ಉಪಯೋಗಿಸ್ತೇವೆ. ಸೊ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಹೇಳಿದರೆ ಏನರ್ಥ, ax² + bx + c = 0. ಈ ಫಾರ್ಮಲ್ಲಿರುವಂಥ ಇಕ್ವೇಷನ್ ಏನಿದೆ ಅದನ್ನು ನಾವು ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಹೇಳ್ತೇವೆ. ಸೊ ಇಲ್ಲಿ ನೀವು ನೋಡ್ಬೋದು ಈ ಇಕ್ವೇಷನ್ ಈ ಫಾರ್ಮಲ್ಲಿ ಇದೆ. 5x² + 6x + 9 ಎನ್ನುವಂಥದ್ದು ಇಲ್ಲಿ ಕಾನ್ಸ್ಟೆಂಟ್ ವ್ಯಾಲ್ಯೂ. ಸೊ ಇಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನನ್ನು ಇನ್ಇಕ್ವಾಲಿಟೀಸ್ನ ಜೊತೆ ಬರೆದಿದ್ದಾರೆ. ಹಾಗಾಗಿ ಇದನ್ನು ನಾವು ಏನು ಹೇಳ್ಬೋದು, ಕ್ವಾಡ್ರಾಟಿಕ್ ಇನ್ಇಕ್ವಾಲಿಟೀಸ್ ಅಂತ ಹೇಳ್ಬೋದು. ಈ ರೀತಿಯಲ್ಲಿ ಇನ್ಇಕ್ವಾಲಿಟೀಸ್ಗೆ ಬೇರೆ ಬೇರೆ ರೀತಿಯ ಕ್ಲಾಸಿಫಿಕೇಷನನ್ನು ನೀವು ಮಾಡ್ಬೋದು. ಸೊ ಮೊದಲ ಕ್ಲಾಸಿಫಿಕೇಷನ್ ಯಾವುದರ ಬೇಸಿಸಲ್ಲಿ ಮಾಡಿದ್ದಾರೆ ಅಂದರೆ, ಯಾವ ರೀತಿಯ ನಂಬರ್ಸನ್ನು ನೀವು ವೇರಿಯೇಬಲನ್ನು ಉಪಯೋಗಿಸ್ತೀರಾ ಅಥವಾ ನಂಬರ್ಸನ್ನು ಉಪಯೋಗಿಸ್ತೀರಾ ಅದಕ್ಕೆ ಹೊಂದಿಕೊಂಡು ನ್ಯೂಮರಿಕಲ್, ಲಿಟರಲ್ ಮತ್ತು ಡಬಲ್ ಇನ್ಇಕ್ವಾಲಿಟೀಸ್ ಇದೆ. ನೆಕ್ಸ್ಟ್ ಎರಡನೇ ಕ್ಲಾಸಿಫಿಕೇಷನಲ್ಲಿ ನೀವು ಯಾವ ಇನ್ಇಕ್ವಾಲಿಟೀಸನ್ನು ಉಪಯೋಗಿಸ್ತೀರಾ, ಲೆಸ್ ದೆನ್, ಗ್ರೇಟರ್, ಡೈರೆಕ್ಟ್ ಆಗಿರುವಂಥ ಇನ್ಇಕ್ವಾಲಿಟೀಸನ್ನು ಉಪಯೋಗಿಸಿದರೆ ಅದನ್ನು ಸ್ಟ್ರಿಕ್ಟ್ ಇನ್ಇಕ್ವಾಲಿಟೀಸ್ ಅಂತ ಹೇಳ್ತೇವೆ. ಅಥವಾ ಎರಡು ಕಂಡೀಷನ್ ಇರುವಂಥದ್ದು, ಲೆಸ್ ದೆನ್ ಆರ್ ಈಕ್ವಲ್ ಟು, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಆ ರೀತಿ ಇರುವಂಥ ಇನ್ಇಕ್ವಾಲಿಟೀಸನ್ನು ಉಪಯೋಗಿಸಿದರೆ ಅದನ್ನು ನಾವು ಸ್ಲ್ಯಾಕ್ ಇನ್ಇಕ್ವಾಲಿಟೀಸ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಬರುವಂಥದ್ದು ಯಾವ ರೀತಿಯ ಇಕ್ವೇಷನನ್ನು ನೀವು ಉಪಯೋಗಿಸ್ತೀರಾ, ಲೀನಿಯರ್ ಇಕ್ವೇಷನ್, ಕ್ವಾಡ್ರಾಟಿಕ್ ಇಕ್ವೇಷನ್, ಅದರ ಬೇಸಿಸಲ್ಲಿ ಪುನಃ ಎರಡು ಕ್ಲಾಸಿಫಿಕೇಷನ್ ಇದೆ, ಲೀನಿಯರ್ ಇನ್ಇಕ್ವಾಲಿಟೀಸ್ ಮತ್ತು ಕ್ವಾಡ್ರಾಟಿಕ್ ಇನ್ಇಕ್ವಾಲಿಟೀಸ್.